ವಿಶೇಷ ಕ್ಯಾಬಿನೆಟ್ ಸಭೆ ಬಗ್ಗೆ ಎಲ್ಲರದ್ದು ಕೂಡ ಚಿತ್ತ ಇದೆ. ಇನ್ಫ್ಯಾಕ್ಟ್ ಇಡೀ ರಾಜ್ಯದ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸಿರುವಂತಹ ಅಪರೂಪದ ಪ್ರಕ್ರಿಯೆ ಇದು. ಸೊ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದ ಡಿಸಿಷನ್ ಏನಾಗಿರಬಹುದು, ಇವತ್ತು ಡಿಸಿಷನ್ಗೆ ಬರೋದಕ್ಕೆ ಸಾಧ್ಯ ಇದೆಯಾ, ಎಲ್ಲ ಭವಿಷ್ಯ ಇವತ್ತು ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಇಂದು ಸಂಜೆ 4 ಗಂಟೆಗೆ ವಿಶೇಷ ಕ್ಯಾಬಿನೆಟ್ ಮೀಟ್ ಅನ್ನ ಕರೆಯಲಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು ಯಾರು? ಯಾವ ಸಚಿವರು ತಟಸ್ತಾ ಇದ್ದಾರೆ? ತಟಸ್ಥ ಇಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಸಪೋರ್ಟ್. ಯಾರು ಆಕ್ಷೇಪವನ್ನ ಗಟ್ಟಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಬಹಿರಂಗವಾಗಿ ಆಚೆ ಕೂಲಿದ್ದು ಒಳಗಡೆ ಲಾವಾ ರಸದ ರೀತಿ ಕುದಿತಾ ಇರೋದು ಯಾರು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಅಹಿಂದ ಸಚಿವರು ವರ್ಸಸ್ ಪ್ರಬಲ ಲಿಂಗಾಯತ ಹಾಗೂ ಒಕ್ಕಲಿಗ ಸಚಿವರು ಅನ್ನೋ ರೀತಿನಲ್ಲಿ ಇವತ್ತು ಮೀಟಿಂಗ್ ಆಗುತ್ತಾ? ಇವತ್ತು ಇದೊಂದೇ ಅಜೆಂಡಾ ಇಟ್ಕೊಂಡು ನಾವು ಮೀಟಿಂಗ್ ಅನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಈ ಮೀಟಿಂಗ್ನಲ್ಲಿ ಯಾರ್ಯಾರು ಯಾವ್ಯಾವ ಪಾಯಿಂಟ್ಗಳ ಮೂಲಕ ಆಕ್ಷೇಪವನ್ನು ಎತ್ತಬಹುದು, ಸರಿ ಇದೆ ಅನ್ನೋದಾದ್ರೆ ಈ ಪಾಯಿಂಟ್ಸ್ಗಳಿಗೆ ಇದು ಸರಿ ಇದೆ ಅಂತ ಯಾರು ಮಾತಾಡಬಹುದು, ಆಮೇಲೆ ಇವತ್ತೊಂದು ಡಿಸಿಷನ್ಗೆ ಬರೋದಕ್ಕೆ ಸಾಧ್ಯ ಇದೆಯಾ, ಈ ಪ್ರಶ್ನೆಗೂ ಕೂಡ ಉತ್ತರ ನಮಗೆ ಸಿಗಬೇಕಾಗತ್ತೆ. ಒಂದು 3-4 ಆಪ್ಷನ್ಸ್ ಅಂತೂ ಸರ್ಕಾರದ ಮುಂದಿದೆ. 3-4 ಆಪ್ಷನ್ಸ್ ಅಂತ ನಾನು ಹೇಳ್ತಾ ಇದ್ದೆ. ಒಂದು, ಸಂಪುಟದ ಉಪಸಮಿತಿ ರಚನೆ ಮಾಡೋದು, ಅಥವಾ ಇನ್ನೊಂದಷ್ಟು ಎಕ್ಸ್ಪರ್ಟ್ಸ್ಗಳಿಂದ ಈಗ ಆಲ್ರೆಡಿ 10 ವರ್ಷ ಆಗಿರೋದ್ರಿಂದ ಇಂದೀಕರಣ ಅಥವಾ ಅಪ್ಡೇಷನ್ಗೆ ಇನ್ನೊಂದು ಆಯೋಗವನ್ನು ರಚನೆ ಮಾಡಿಬಿಟ್ಟು ಕೊಡೋಣ ಅಂತ ಕೂಡ ಕೇಳಬಹುದು. ಸಮಿತಿಗೆ ರಚನೆ ಮಾಡೋಣ ಅಂತ ಕೂಡ ಕೇಳಬಹುದು. ಅಥವಾ ಏನೂ ಬೇಡಪ್ಪ, 3 ದಿನ ವಿಶೇಷ ಅಧಿವೇಶನ ಆಗಲಿ, ಅಲ್ಲಿ ಚರ್ಚೆ ಮಾಡೋಣ ಅಂತ ಕೂಡ ಹೇಳುವಂತಹ ಸಾಧ್ಯತೆ ಇದೆ. ಈ ಜಾತಿ ಗಣತಿನ ರಿಜೆಕ್ಟ್ ಮಾಡುವಂತಹ ಸಾಧ್ಯತೆ ಇವತ್ತು ಇಟ್ಕೊಳ್ಳೇಬೇಡಿ. ಹಂಗಾಗದೇ ಇಲ್ಲ. ಹಂಗಾಗಬೇಕು ಅಂದಿದ್ದಿದ್ರೆ ಇಷ್ಟೆಲ್ಲ ಸರ್ಕಸ್ನ ಮಧ್ಯೆ ಎಲ್ಲ ಸಚಿವರ ಕೈಗೆ ತಗೊಳ್ಳಿ, ನೀವು ಓದ್ಕೊಂಡು ಬನ್ನಿ, ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಇರಲಿಲ್ಲ. ಸೊ ಆಪ್ಷನ್ನು ರೂಲ್ಡ್ ಔಟು. ಈ 3ರಲ್ಲಿ ಯಾವುದು ಅನ್ನೋದು ಕುತೂಹಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವೀಶ್. ಸುಮ್ಮನೆ ಹೀಗೆ ನೋಡ್ತಾ ಇದೆ ಅಂದ್ರೆ ಜಾತಿ ಗಣತಿ ಪರವಾಗಿ ಬ್ಯಾಟ್ ಬೀಸ್ತಾ ಇರೋರು ಯಾರು, ತಟಸ್ಥವಾಗಿರೋರು ಯಾರು, ಆಕ್ಷೇಪವನ್ನು ಎತ್ತುತ್ತಾ ಇರೋದು ಯಾರು ಅಂತ. ಸೊ ಇಲ್ಲಿ ಪರವಾಗಿರೋರು ಮತ್ತು ತಟಸ್ಥರು ಈ ನಂಬರ್ಸೇ ಜಾಸ್ತಿ ಕಾಣಿಸ್ತಾ ಇದೆ ಆಕ್ಷೇಪದ ಧ್ವನಿಗಳಿಗೆ ಹೋಲಿಸಿದ್ರೆ. ಸೊ ಏನಾಗುತ್ತೆ ಇವತ್ತು ಅನ್ನುವಂಥದ್ದು ಒಂದು ಕುತೂಹಲ, ಯಾವುದ್ರ ಸಾಧ್ಯತೆ ಜಾಸ್ತಿ ಇದೆ ಅಂತ. ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಅಹಿಂದ ವರ್ಗದ ಸಚಿವರು ಯಾರಿದ್ದಾರೆ ಎಲ್ಲರೂ ಕೂಡ ಜಾತಿ ಗಣತಿ ಪರ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟ. ಯಾಕೆಂದರೆ ಬಹಿರಂಗವಾಗಿ ಅವರು ಜಾತಿ ಗಣತಿ ಪರ ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಅದನ್ನು ಒಪ್ಕೋಬೇಕು ಅಂತಲೂ ಕೂಡ ಕೆಲ ಸಚಿವರು ಆಗ್ರಹ ಮಾಡಿದ್ದಾರೆ. ಆದರೆ ಮೇಲ್ವರ್ಗದ ಅಂದರೆ ಲಿಂಗಾಯತ ಒಕ್ಕಲಿಗ ಸಮುದಾಯದ ಕೆಲವರು ಏನಿದ್ದಾರೆ ಅದಕ್ಕೆ ಆಕ್ಷೇಪವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವು ಸಂಪುಟ ಒಳಗಡೆ ಯಾವ ರೀತಿ ನಾವು ಆಕ್ಷೇಪವನ್ನು ಎತ್ತಬೇಕು ಮತ್ತು ಏನೆಲ್ಲ ಹೇಳಬೇಕು ಅದನ್ನು ಹೇಳ್ತೀವಿ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಇಬ್ಬರು ಸೇರಿದ್ರೆ 14 ಮಂದಿ ಸಚಿವರು ಆಗ್ತಾರೆ. ಆಗ ಅದರಲ್ಲೂ ಕೂಡ ಕೆಲವರು ಎಲ್ಲೋ ಒಂದು ಕಡೆ ನಮಗೆ ಯಾಕೆ ಬೇಕು, ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರು ಮಾತನಾಡಬೇಕಾ ಅನ್ನೋರು ಕೂಡ ಕೆಲವರು ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಆಕ್ಷೇಪವನ್ನು ಎತ್ತುವಂಥವ್ರ ಸಂಖ್ಯೆ ಕೂಡ ಕಡಿಮೆ ಇರತಕ್ಕಂಥದ್ದು. ಆದರೆ ಎಲ್ಲರ ಒಟ್ಟಾರೆ ಅಭಿಪ್ರಾಯಗಳನ್ನು ಕೂಡ ಕ್ರೋಢೀಕರಣ ಮಾಡಿಯೇ ಸಿಎಂ ಸಿದ್ದರಾಮಯ್ಯ ಅವರು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಕೇವಲ ಬರೀ ಕ್ಯಾಬಿನೆಟ್ ಒಂದು ಜಾತಿ ಗಣತಿ ವರದಿಯ ಚರ್ಚೆಗಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು, ಯಾವುದೇ ರೀತಿಯ ಬೇರೆ ಅಜೆಂಡಾ ಇಲ್ಲ. ಸುಮಾರು 2.5-3 ಗಂಟೆಗಳ ಕಾಲ ಒಂದು ಕ್ಯಾಬಿನೆಟ್ ನಡೆಯುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಈಗಾಗಲೇ ಕೆಲವರು ಮಾತ್ರ ಒಂದು ರೀತಿಯಲ್ಲಿ ಜಾತಿ ಗಣತಿ ಅಧ್ಯಯನ ವರದಿಯನ್ನು ಕೂಡ ಒಂದು ರೀತಿಯಲ್ಲಿ ಸ್ಟಡಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಕೆಲವರು ಅದನ್ನು ಮುಟ್ಟೇ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಷ್ಟರ ಮಟ್ಟಿಗೆ ತಮ್ಮ ಸಮುದಾಯಗಳ ಪರ ತಮ್ಮ ಅಭಿಪ್ರಾಯವನ್ನು ಹೊರಹಾಕ್ತಾರೆ ಅನ್ನೋ ಆಧಾರದ ಮೇಲೆ ಇವತ್ತಿನ ಕ್ಯಾಬಿನೆಟ್ನ ತೀರ್ಮಾನ ನಿಂತಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು ಮಮತಾ.